ಹಾಯ್, ಈ ಥರ ಒಂದು ಸಲ ಬೆಂಡೆಕಾಯಿ ಗ್ರೇವಿ ಮಾಡಿ ನೋಡಿ, ನೀವು ಕೂಡ ಇಷ್ಟಪಡ್ತೀರಾ. ಅದಕ್ಕೆ ನಾನು 250 ಗ್ರಾಮಷ್ಟು ಬೆಂಡೆಕಾಯಿ ತೊಗೊಂಡಿದ್ದೇನೆ ನೋಡಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಮತ್ತು ಟೊಮೆಟೊವನ್ನು ಈ ಥರ ಚೋಪ್ ಮಾಡಬೇಕು. ಈ ಚೋಪರ್ ಯೂಸ್ ಮಾಡಿ ಈ ಥರ ನೋಡಿ ಚೋಪ್ ಮಾಡಿದರೆ ಒಳ್ಳೆಯದಾಗುತ್ತೆ ಗ್ರೇವಿಗೆ. 2 ಟೊಮೆಟೊ ಸಾಕು. ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ 2 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಬೆಂಡೆಕಾಯಿಯನ್ನು ನಾವು ಮೊದಲಿಗೆ ರೋಸ್ಟ್ ಮಾಡಬೇಕು. ಒಂದು 4-5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಹಾಕಿ ಇದನ್ನು ರೋಸ್ಟ್ ಮಾಡಬೇಕು. ಇದು ಆಗ ಎಣ್ಣೆ ಇದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಆಗ ನಿಮಗೆ ಈ ಮಸಾಲೆ ಗ್ರೇವಿಗೆ, ಬೆಂಡೆಕಾಯಿ ಗ್ರೇವಿಗೆ ಚೆನ್ನಾಗಿರುತ್ತೆ. ಸೌಟು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ 4 ಮಿನಿಟ್ಸ್ ಆಯಿತು, ಚೆನ್ನಾಗಿ ಎಣ್ಣೆ ಹಿಡಿದಿದೆ. ಈಗ ಇದನ್ನು ಪಾತ್ರೆ ತೆಗೆದು ಬೇರೆ ಪಾತ್ರೆಗೆ ಇಡೋಣ. ಅದೇ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಈ ಗ್ರೇವಿಗೆ ಚೆನ್ನಾಗಿರುತ್ತೆ. ಆ ನಂತರ ಇದೇ ಪಾತ್ರೆಗೆ ನಾವು ಒಂದು ಕಟ್ ಮಾಡಿದಂಥ ಈರುಳ್ಳಿ ಹಾಕಬೇಕು. ಒಂದು ಚಿಕ್ಕದಾದರೆ 1-2 ಹಾಕಿ, ದೊಡ್ಡದಾದರೆ 1 ಸಾಕು ಈರುಳ್ಳಿ. ಮತ್ತು ನಾವೀಗ ಚೋಪ್ ಮಾಡಿದಂಥ ಟೊಮೆಟೊ ಉಂಟಲ್ಲ, ಅದನ್ನು ಕೂಡ ಆ್ಯಡ್ ಮಾಡಬೇಕು ಇದಕ್ಕೆ. ಚೋಪರ್ ಇಲ್ಲದಿದ್ದರೆ ನೀವು ಚಿಕ್ಕದಾಗಿ ಟೊಮೆಟೊ ಕಟ್ ಮಾಡಿದರೂ ಕೂಡ ನಡೆಯುತ್ತೆ. ಈಗ ಇದಕ್ಕೆ ನಾವು 1 ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಬೇಕು. ಈಗ ಇದಕ್ಕೆ ನಾವು 1 ಸ್ಪೂನ್ನಷ್ಟು ಅರಶಿನ ಆ್ಯಡ್ ಮಾಡಬೇಕು. ಮತ್ತು 1 ಸ್ಪೂನ್ನಷ್ಟು ಧನಿಯಾ ಪೌಡರ್ ಹಾಗೂ 1 ಸ್ಪೂನ್ನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನ್ನಷ್ಟು ಖಾರದ ಹುಡಿ ಇಷ್ಟನ್ನು ಆ್ಯಡ್ ಮಾಡಿ ಈ ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಬೇಕು. ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಬೇಕು. ಒಂಚೂರು ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಹಾಕಬೇಡಿ, ಯಾಕಂದರೆ ಬೆಂಡೆಕಾಯಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿ ರೋಸ್ಟ್ ಮಾಡಿದ್ದೇವಲ್ಲ, ಸೊ ಅಷ್ಟು ಹಾಕಬೇಡಿ ಉಪ್ಪು. ಒಂಚೂರು 1/4 ಸ್ಪೂನು ಸಾಕು. ಆನಂತರ ಇದಕ್ಕೆ ನೀರು 1/4 ಕಪ್ಪಿನಷ್ಟು ನೀರು ಹಾಕಿದರೆ ಸಾಕು. ಜಾಸ್ತಿ ನೀರು ಹಾಕಿದರೆ ಈ ಗ್ರೇವಿ ಒಳ್ಳೆಯದಾಗೋಲ್ಲ. ಸೊ ನೀವು 1/4 ಕಪ್ಪಿನಷ್ಟು ನೀರು ಹಾಕಿ ನೋಡಿ ಹಾಕಿ. ಸ್ವಲ್ಪ ಈ ಥರ ದಪ್ಪ ತೆಳುವಾದರೆ ಚೆನ್ನಾಗಿರೋಲ್ಲ. ಸೊ ಇದಕ್ಕೆ ಮೇಯ್ನ್ ಆಗಿರುವಂಥದ್ದು ಕರ್ಡ್, ಮೊಸರು ಇದಕ್ಕೆ ಆ್ಯಡ್ ಮಾಡಿದರೆ ಈ ಗ್ರೇವಿಗೆ ರುಚಿ ಬೇರೆ. ಬಟ್ ನಿಮಗೆ ಕೆಲವರಿಗೆ ಮೊಸರು ಇಷ್ಟ ಇಲ್ಲದಿದ್ದರೆ ಬೇಕಾದರೆ ಹುಳಿ ನೀರು ಮೊದಲೇ ಮಾಡಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಅದೊಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟು ಅದರ ನೀರು ಕೂಡ ಆ್ಯಡ್ ಮಾಡ್ಬೋದು ಮೊಸರಿನ ಬದಲಾಗಿ. ಮತ್ತು ಇದನ್ನೀಗ 30 ಸೆಕೆಂಡ್ ಆಗಿ ಬಾಯ್ಲ್ ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ ಇಡಬೇಕು. ಆನಂತರ ನಾವು ಈ ಬೆಂಡೆಕಾಯಿ ಉಂಟಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬೆಂಡೆಕಾಯಿ ಮಸಾಲೆಗೆ ಚೆನ್ನಾಗಿ ಹಿಡಿಬೇಕು. ಅದಕ್ಕಾಗಿ ನಾವೊಂದು ಈಗ ಇದನ್ನು 5 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ಈಗ ನೋಡಿ 5 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾನು ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೇನೆ. ಈಗ ನಮ್ಮ ಬೆಂಡೆಕಾಯಿ ಗ್ರೇವಿ ರೆಡಿ ಆಯಿತು ನಿಮ್ಮ ಮುಂದೆ. ನೀವು ಕೂಡ ಟ್ರೈ ಮಾಡಿ. ಬೆಂಡೆಕಾಯಿ ಯಾರು ಇಷ್ಟಪಡಲ್ಲ ಅವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋದ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.